ಬಹಳ ಶಕ್ತಿ ಇರೋ ದೇವರು. ಆಮೇಲೆ ಅಷ್ಟೇ ಶುದ್ಧವಾಗಿರ್ಬೇಕು ನಾವು. ಇಲ್ಲಾಂದ್ರೆ ನನ್ನ ಮನೆಗೆ ನನಗೆ ಎಫೆಕ್ಟ್ ಅದು 400 ವರ್ಷದ ಹಿಂದೆ ಇದ್ದಿದ್ದು ಚೌಡಿ ಅಂತಿದ್ದು ಪ್ರತಿಷ್ಠಾಪನೆ ಆಗಿದಂತೆ. ಅದು 190 ವರ್ಷ ಆಯ್ತಂತೆ. ಅದು ಈ ಪೂಜೆ ಎಲ್ಲ ಏನೋ ಸಮಸ್ಯೆ ಆಗಿ ಎಲ್ಲ ಬಿಟ್ಟು ಹೋಗಿದ್ರು. ದೇವಿನೂ ಯಾರು ದಿಕ್ಕಿಲ್ದೇನೆ ಆಗಿ ಆ ಜಾಗ ನಾವು ಬಂದು ಇಲ್ಲಿ ನಮ್ಮ ಕೈವಶಕ್ಕೆ ಬಂದಾಗ ನಮಗೆ ಗೊತ್ತಿಲ್ಲ ಇದು ಎಲ್ಲ ಬಿಸಾಕಿ ಎಲ್ಲ ಮಾಡಿ ಒಂದು ಮನೆ ಕಟ್ಟಿ ಅವನಿಗೆ ನಂಬಿಕೆ ಯಾವುದೂ ಇಲ್ಲ ಇದ್ರ ಮೇಲೆ. ಯಾರು ಹೇಳಿದ್ರು ಕೇಳಲೂ ಇಲ್ಲ. ಅದ್ರ ಪರಿಣಾಮ ಏನಾಯ್ತು ಅಂದರೆ ಅವನಿಗೆ ಹೊಟ್ಟೆ ಒಳಗೆ ಹುತ್ತ ಬೀಳೋದಂಗೆ ಬೆಳೀತು. ಆ ಭಗವತಿಗೆ ವಿಶೇಷವಾಗಿ ಇವತ್ತಿನ ದಿನ ಕಲಾತತ್ವಾದಿವಾಸ ಹೋಮ, ಆ ಮೂಲಕವಾಗಿ ಹೋಮದ ಮೂಲಕವಾಗಿ ತಾಯಿ ಭಗವತಿ ಬಿಂಬದಲ್ಲಿ ಭಕ್ತಾನುಗ್ರಹ ಚೈತನ್ಯ ಎನ್ನುವಂಥದ್ದನ್ನ ತುಂಬಬೇಕು ಎನ್ನುವಂಥದ್ದು ಆ ಶಾಸ್ತ್ರ ಪ್ರಕಾರವಾಗಿದೆ. ಸುಮಾರು 400 ವರ್ಷದ ಹಿಂದೆ ಇರೋ ಚೌಡಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ನಾವು ಫಸ್ಟ್ ಟೈಮ್ ನಾನು ಲೈಫಲ್ಲಿ ಚೌಡಿ ಅನ್ನೋ ವರ್ಡ್ ಕೇಳಿದ್ದೆ ಬುಡಬಡಿಕೆ ಕೃಷ್ಣಪ್ಪರ ಕಡೆಯಿಂದ. ಅವ್ರು ಹೇಳ್ತಾರೆ ಚೌಡಿ ಅನ್ನೋದು ಅಷ್ಟು ದೊಡ್ಡದಿರಲ್ಲ, ಸುಮಾರು ಇಷ್ಟಿರುತ್ತೆ, 3 ಅಡಿ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಆ ವಿಡಿಯೋನ ನೋಡಲಿಲ್ದವರು ನೀವು ನೋಡ್ಕೊಂಬರ್ಬೋದು, ಇಲ್ಲಿ ಹಾಕಿರ್ತೇನೆ. ಓಕೆ, ಒಂದು 400 ವರ್ಷದ ಹಳೆಯ ಚೌಡಿ, ಆ ಜಾಗದಲ್ಲೇ ಇದ್ದಿದ್ದೊಂದು ಚೌಡಿ. ನಾನು 2 ವರ್ಷದ ಹಿಂದೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ಜಾಗದಲ್ಲಿ ತುಂಬ ಕಷ್ಟಗಳಾಗ್ತಿತ್ತು, ಏನಕ್ಕೆ ಆಗ್ತಾಯಿತ್ತು ಅಂತೇಳೆಲ್ಲ ಆ ಮನೆ ಓನರು ಶಿವದಾಸ್ ಅವರು ಹೇಳ್ತಾರೆ. ಇದು ಸುಮಾರು 4 ವರ್ಷ ಆಯ್ತು ಈಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ. ಅದು ಪ್ರತಿಷ್ಠಾಪನೆ ಮಾಡಿ 4ನೇ ವರ್ಷದಿಂದ ನಮಗೆ ತುಂಬ ಅನುಕೂಲ ಆಯಿತು. ಅಂದರೆ ನನಗೆ ಇಲ್ಲಿ ಪ್ರತಿಷ್ಠಾಪನೆ ಹಾಕಿಂತ ಮುಂಚೆ ಭಾರಿ ತೊಂದರೆ ಇತ್ತು. ಪ್ರತಿಷ್ಠಾಪನೆ ಆದಮೇಲೆ ನನಗೆ ಹೂ ಹರಳದಂಗೆ ಆಗ್ಬಿಡ್ತು ನನ್ನ ಜೀವನ, ಲೈಫು ಅಷ್ಟು ಚಂದ. ಯಾಕೆಂದರೆ ನನಗೆ ಸುಮಾರು ಕೆಲಸಗಳು ಆಗದಿರೋ ಕೆಲಸಗಳೆಲ್ಲ ಭಾರಿ ಚಂದವಾಗಾಯಿತು. 3-4 ವರ್ಷಗಳಿಂದ ನನಗೆ ಯಾವುದೋ ಒಂದು ಕೆಲಸ ಆಗಿರಲಿಲ್ಲ. ಅದು ಇಲ್ಲಿ ದೇವಿ ಹತ್ರ ಬಂದು ಬೇಡ್ಕೊಂಡ ಮೇಲೆ ಅದು 1-2 ದಿನಕ್ಕೇ ಫೋನ್ ಮಾಡಿ ನಿಮ್ಮ ಕೆಲಸ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಆ ನಂಬಿಕೆ ನನಗೆ. ಹಂಗಾಗಿ ನನಗೆ ಇಲ್ಲಿ ಯಾವುದೇ ವಿಚಾರಕ್ಕೆ ಹೋದಾಗ ದೇವಿ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗೋದು. ಇಲ್ಲಿ ಕೆಲವರೆಲ್ಲ ಬರ್ತಾ ಇರ್ತಾರೆ. ಬಂದಾಗ ಅವ್ರು ನಮ್ಮ ಹತ್ರ ಕೇಳ್ತಾರೆ ಅದೇನ್ ಮಾಡೋದು. ನಾನು ಅದೇ ನೀವು ಅವ್ರ ಹತ್ರ ಬೇಡ್ಕೊಂಡು ಹೋಗಿ ಏನಾರು ಒಂದು ಅರ್ಕೆ ಮಾಡ್ತೀವಿ ಅಂತನೋ, ಏನಾರು ಒಂದು ಕಾಣಿಕೆ ರೂಪದಲ್ಲಿ ಏನಾರು ಕೊಡ್ತೀವಿ ಅಂತನೋ, ಏನಾರು ಒಂದು ನಿಮ್ಮ ಮನಸ್ಸಲ್ಲಾಗಿದ್ದು ನಿಮ್ಮ ಕೈಯಲ್ಲಾಗಿದ್ದನ್ನ ಹೇಳ್ಕೊಂಡು ಹೋದ್ರೆ ಆಗುತ್ತೆ ಅಂತ ಹೇಳಿದ್ದೀನಿ. ಕೆಲವರು ಅಲ್ಲಿ ಮನೆ ಮುಟ್ಟಕ್ಕೂ ಮುಂಚೆನೆ ಅವರಿಗೆ ಫೋನ್ ಬಂದಿದ್ದು, ಕೆಲಸ ಆಗಿದೆ ಅಂತೇಳಿ ಮೆಸೇಜ್ ಬಂದಿದ್ದು ಇದೆ. ಆವಾಗ ಇಲ್ಲಿ ಬಂದ್ಬಿಟ್ಟು ಅವರು ಅದನ್ನ ಕಾಣಿಕೆ ರೂಪದಲ್ಲಿ ಏನಾರು ಒಪ್ಪಿಸ್ತಾರೆ. ಇಲ್ಲಿ ಬಲಿ ಏನಾದ್ರು ಕೊಡ್ತೀರಾ? ಬಲಿ ಕೊಡಲ್ಲ. ಇದು ನಾವು ವರ್ಷಕ್ಕೊಂದ್ಸಲ ಒಂದು ವರ್ಷದ ಪೂಜೆ ಮಾಡ್ತೀವಿ. ಮತ್ತೆ ಪ್ರತಿ ಮಂಗಳವಾರ ನಾವು ಸಂಜೆ ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ಬಲಿ ಅಂದ್ರೆ ಅದೇ ಸಾತ್ವಿಕವಾಗಿ ಕುಂಬಳಕಾಯಿ ಹೊಡೆಯೋದು. ಕುಂಬಳಕಾಯಿನೇ? ಕುಂಬಳಕಾಯಿ. ಅದು ವೆಜ್. ವೆಜ್. ಹಂಗಾಗಿ ಭಟ್ರು ಬಂದು ಒಂದು ಪುಣ್ಯ ಮಾಡಿ ಒಂದು ಕಲಾಹೋಮ ಮಾಡ್ತಾರೆ. ಕಲಾಹೋಮ ಮಾಡಿ ನಾವೀಗ ಎಲ್ಲಿ ಕರೆದ್ರು ಬರುತ್ತೆ. ನಮಗೆ ಏನೇ ಸಮಸ್ಯೆ ಇದ್ರು, ನಾನು ಎಲ್ಲಿ ಹೋದ್ರು ಅದು ಜೊತೆಲೇ ಬರುತ್ತೆ ಅಂತ ಹೇಳ್ಬೋದು. ನಾವು ಅಲ್ಲಿ ಏನಾರು ಆರೋಗ್ಯ ಸಮಸ್ಯೆ ಆದ್ರೆ ನಾವು ಪ್ರಾರ್ಥನೆ ಮಾಡ್ಕೊಂಡ್ರೆ ವಾಸಿ ಆಗುತ್ತೆ. ಮತ್ತೆ ಮನೆಯಲ್ಲಿ ಏನಾರು ಯಾರಿಗಾರು ನಾವು ಇದ್ದಾಗಲೋ ಏನಾದ್ರು ಸಮಸ್ಯೆ ಆಗ್ಬಿಟ್ರೆ ನಾವು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಇಲ್ಲ ಅವ್ರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡ್ರೆ 1-2 ನಿಮಿಷದಲ್ಲಿ ಅವರು ಗುಣಪಡೋದು. ಹಾಗೆ ಸುಮಾರು ಜನ ಬಂದ್ಯಾರ ಇಲ್ಲಿ ಬಂದೆಲ್ಲ ನಾವಿಲ್ಲಿ ಪೂಜೆ ಮಾಡಿಸ್ಬೇಕು ಎಲ್ಲ ಹೇಳ್ತಾರೆ. ಬಟ್ ನಾವ್ ಹಂಗೆ ಹೊರಗಡೆಯಿಂದ ಬಂದವ್ರಿಗೆ ತೀರಾ ಅಲ್ಲ ಆ ಥರ ಎಲ್ಲ ಹೋಗಿ ಇದು ಮಾಡಕ್ ಬಿಡಲ್ಲ. ನಾವೇನೋ ಪೂಜೆ ಮಾಡಿಸೋದು ಎಲ್ಲ ಇದ್ರೆ ನಾವು ಭಟ್ರನ್ನ ಕರೆಸಿ ಮಾಡಿಸೋದು. ಮತ್ತೆ ನಾವು ಪ್ರತಿ ಮಂಗಳವಾರ ನಾವು ಮನೆಯವರೆಲ್ಲ ಬಂದ್ಬಿಟ್ಟು ಅವತ್ತೊಂದು ದಿವಸ ನಾವು ಭಾರಿ ಇದ್ರಲ್ಲಿರ್ತೀವಿ. ಏನು ಹೊರಗಡೆ ಹೋದ್ರೂ ನಾನ್ ವೆಜ್ ಎಲ್ಲ ಮುಟ್ಟೋದಿಲ್ಲ. ಸಂಜೆ ದೀಪ ಹಚ್ತೀವಿ. ದೀಪ ಹಚ್ಬಿಟ್ಟು ಪೂಜೆ ಮಾಡ್ತೀವಿ. ಅದು ನಮ್ಮ ಇಲ್ಲಿ ಪ್ರತಿಷ್ಠಾಪನೆ ಆದ್ಮೇಲೆ ಅದು ಹೇಳ್ಬಾರ್ದು ಅಷ್ಟು ಅನುಕೂಲ ನಮಗೆ ಮಾಡಿಕೊಟ್ಟಿದೆ. ಎಲ್ಲಾ ತರದಲ್ಲೂ ಮಾನಸಿಕವಾಗಿ, ಆರ್ಥಿಕವಾಗಿ ಎಲ್ಲ ತುಂಬಾ ಅನುಕೂಲ ಮಾಡಿದೆ. ಅದಕ್ಕೆ ನಾನು ಸುಮಾರು ವರ್ಷಗಳಿಂದ ನಮಗೆ ಈಗ ಇಡೀ 1.25 ಕಿಲೋಮೀಟರ್ ಸಂಚಾರ ಇರುವಂತ ದೇವಿ ಇದು. 1.25 ಕಿಲೋಮೀಟರ್. ಬಹಳ ಕುಟುಂಬಗಳಲ್ಲೆಲ್ಲ ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಜಗಳಗಳಿರ್ಬೋದು. ಇದನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಈ ಗ್ರಾಮ ನಿಶಬ್ದ ಆಗಿದೆ. ಆ ತರದ ವಿಚಾರಗಳಲ್ಲಿ ಯಾವುದೇ ಗಲಾಟೆ ಆಗಲಿ, ಯಾವುದೇ ಪ್ರಾಬ್ಲಮ್ಗಳಾಗಲಿ ಇಲ್ಲ.
ಗ್ರಾಮಕ್ಕೆ ಅನುಕೂಲ. ಗ್ರಾಮಕ್ಕೆ ಅನುಕೂಲ, 1.25 ಕಿಲೋಮೀಟರ್ ಸಂಚಾರ ಇದೆ. ಆಮೇಲೆ ನಮ್ಮ ಮನೆಯಲ್ಲಿ ವರ್ಷಕ್ಕೆ ಒಂದು ದನ ಸಾಯೋದು. ಸಾಯೋದು ಅಂದರೆ ಅದು ಹೇಳ್ಬಾರ್ದು, ಆ ಥರ ಹಾಲು ಕೊಡೋ ದನ ಅಲ್ಲ. ಅದು ವರ್ಷಕ್ಕೊಂದು ದನ ಅಂತೂ ಸಾಯೋದಿಲ್ಲ. ಈ ಪ್ರತಿಷ್ಠಾಪನೆ ಆದಮೇಲೆ ಯಾವುದೇ ಥರದ ಆ ಸಮಸ್ಯೆಗಳಿಲ್ಲ, ತುಂಬ ಅನುಕೂಲ ಆಗಿದೆ. ಅದೇ ಚೌಡಿ ಅಲ್ಲಿ ಒಂದ್ ಕಡೆ 7 ಚೌಡಿಗಳಿದ್ರು, ಅಲ್ಲಿಗೆ ಹೋಗಿದ್ದೆ. ಈಗ ಇಲ್ಲಿ ಒಂದು ಚೌಡಿ ಇದೆ, ಇದು ಶೀಲಾ ಚೌಡಿ ಅಲ್ವಾ? ಶೀಲಾದೇವಿ. ಓಕೆ, ಶೀಲಾ ಚೌಡಿ. ಅದು 400 ವರ್ಷದ ಹಿಂದೆ ಇದ್ದಿದ್ದು ಚೌಡಿ ಅಂತಿದ್ದು, ಪ್ರತಿಷ್ಠಾಪನೆ ಆಗಿದಂತೆ. ಅದು 190 ವರ್ಷ ಆಗಿತ್ತಂತೆ. ಅದು ಈ ಪೂಜೆ ಎಲ್ಲ ಏನೋ ಸಮಸ್ಯೆ ಆಗಿ ಎಲ್ಲ ಬಿಟ್ಟು ಹೋಗಿದ್ರು. ದೇವಿನೂ ಯಾರು ದಿಕ್ಕಿಲ್ದೇನೆ ಆಗಿ ಆ ಜಾಗ ನಾವು ಬಂದು ಇಲ್ಲಿ ನಮ್ಮ ಕೈವಶಕ್ಕೆ ಬಂದಾಗ ನಮಗೆ ಗೊತ್ತಿಲ್ಲ ಇದು. ನಮಗೆ ತೊಂದರೆಗಳು ಕೊಡಕ್ ಹೋದಾಗ ಬರಕ್ ಶುರು ಆದಾಗ ನಾವು ಯಾರೋ ಭಟ್ರ ಹತ್ರ ಹೋಗಿ ದೇವ್ರ ತೊಂದರೆ ಇದೆ ಅಂತ ಹೇಳೋದು. ನಾವು ಕೇರಳ ಎಲ್ಲ ಹೋಗಿ ಏನ್ ಮಾಡಿದ್ರು ನಮ್ಗೆ ಅದು ಬಗೆಹರಿಲಿಲ್ಲ. ಕಡೆಗೆ ಒಬ್ರು ಕರ್ಕೊಂಬಂದು ಇಲ್ಲಿ ನೋಡೋಕೆ ಇಲ್ಲಿ ದೇವ್ರು ಚೌಡಿ ಉಂಟು ಅಂತ ಹೇಳಿದ್ರು. ಹಾಗಾಗಿ ಅದನ್ನ ಪ್ರತಿಷ್ಠಾಪನೆ ಜಾಗ ಹುಡುಕಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆನೆ ನಮಗೆ ಬಹಳ ಒಳ್ಳೇದಾಗಿದೆ. ಅಲ್ಲಿ ತನಕ ನಮಗೆ ಯಾವ ತರದಲ್ಲೂ ನಮಗೆ ತಲೆ ಎತ್ತಕ್ಬಿಡ್ಲಿಲ್ಲ, ಇಡೀ ಗ್ರಾಮನೇ ತಲೆ ಎತ್ತಕ್ಬಿಡ್ಲಿಲ್ಲ, ಅಷ್ಟು ಸಮಸ್ಯೆ ಇತ್ತು. ಈಗ ಹೊರಗಿನವರೆಲ್ಲ ತುಂಬಾ ಜನ ಬೆಂಗಳೂರು, ನಾರ್ತ್ ಕರ್ನಾಟಕ ಎಲ್ಲ ಫೋನ್ ಮಾಡ್ತಿರ್ತಾರೆ. ಈಗ ಅವ್ರು ಕೇಳ್ಕೊಂಡು ಏನಾದ್ರು ಇಲ್ಲಿ ಬರ್ಬೇಕು, ಪೂಜೆ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಅದು? ನಿಮ್ ನಂಬರ್ ಏನಾದ್ರು ಕೊಡ್ಬೋದಾ, ಹೆಂಗೆ ಅದು? ಅಲ್ಲ, ಕೊಡ್ಬೋದು. ಆದ್ರೆ ನಾವು ಇದು ಯಾವುದೇ ಬಲಿ ಅಲ್ಲ, ನಾನ್ ವೆಜ್ ಅಲ್ಲ, ವೆಜ್ ಆಗಿದ್ರಿಂದ ನಾವು ಸ್ವಲ್ಪ ಕೇರ್ ಆಗಿ ಮಾಡೋದು. ಯಾಕಂದ್ರೆ ಅವರು ಈಗ ಪೂಜೆ ಏನಾರ ಬಂದು ಬೇಡ್ಕೊಂಡು ಹೋಗಿ ನಡೆದ್ರೆ ಕೆಲಸ ಆದ್ರೆ ಅವ್ರೊಂದು ಪೂಜೆ ಮಾಡಿಸ್ಬೇಕಂದ್ರೆ ನಾವು ಬಿಟ್ಟರ್ತಾನೆ ಮಾಡಿಸೋದು. ನಾವು ಮುಟ್ಟಕ್ಕಲ್ಲ, ಹೋಗಲ್ಲ. ಯಾಕಂದ್ರೆ ನಾವು ಅಷ್ಟು ಶುದ್ಧವಾಗಿ ನಾವಿರ್ತೀವಿ. ಈಗ ಎಲ್ಲಿಂದ ಹೊರಗಡೆಯಿಂದ ಬಂದವರಿಗೆ ನಾವು ಇದ್ ಮಾಡಕ್ಕೆ ಅದು ಹೆಂಗೆ ನಾವು ಅವರಿಗೆ ಅವಕಾಶ ಮಾಡಿಕೊಟ್ರೆ ಪಾಪ ಅವರಿಗೆ ಅಷ್ಟೊಂದು ಕ್ಯಾರಿ ಇರಲ್ಲ. ಬಟ್ ನಮಗೆ ಅದ್ರ ತೊಂದ್ರೆ, ನಮಗೆ ಅದೇನಾದ್ರು ಮೇಲಿಗೆ ಆಗ್ಬಿಟ್ರೆ ನಮಗೆ ತೊಂದ್ರೆ, ನನಗೆ ತೊಂದ್ರೆ ಅದು. ಹಾಗಾಗಿ ನಾನು ಅವ್ರಿಗೆ ಏನಾದ್ರು ಆತರ ಮಾಡಿಸ್ಬೇಕು ಅಂತ ಅನ್ಸಿದ್ರೆ ಅವರು ಹೇಳ್ಬಿಟ್ರೆ ನಾನು ಭಟ್ರಿಗೆ ಹೇಳ್ಬಿಟ್ಟು ಭಟ್ರ ಹತ್ರನೇ ಮಾಡಿಸೋದು. ಅವ್ರು ಇರ್ಬೇಕಾದ್ರೆ ಭಟ್ರ ಹತ್ರನೇ ಮಾಡಿಸೋದು ನಾನು. ಯಾಕಂದ್ರೆ ನಾವು ಇನ್ನೊಬ್ರಿಗೆ ಹಂಗುಂಟು ಹಿಂಗುಂಟು ಅಂತ ಹೇಳಿ ಮೋಸ ಮಾಡೋದು ಸರಿಯಲ್ಲ. ನನಗೆ ಆಗಿದ್ದು ಅನುಭವ ಕಷ್ಟ, ನಾನು ಅನುಭವಿಸಿದ ಕಷ್ಟ ಇನ್ನೊಬ್ರಿಗೆ ಆಗ್ಬಾರ್ದು. ನಮ್ಮಿಂದ ಏನಾಗುತ್ತೆ, ನಮ್ಮ ದೇವರಿಂದ ಏನಾಗುತ್ತೆ ಅದು ಹೆಲ್ಪ್ ತಗೊಳ್ಳಿ. ಬಟ್ ಅದನ್ನ ಡೈರೆಕ್ಟ್ ಬಂದು ಮುಟ್ಟೋದು, ಪೂಜೆ ಮಾಡೋದಲ್ಲ, ಆಗಲ್ಲ. ಅವ್ರು ಹೇಳಿದ್ರೆ ಅವ್ರಿಗೆ ಪೂಜೆ ಮಾಡೋಂತ ಅವಕಾಶ ಇದೆ. ಬಂದೇನಾದ್ರು ಇಲ್ಲಿ ನಾನು ದೇವ್ರ ಹತ್ರ ಬೇಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವಕಾಶ ಇದೆ. ಅದ್ರ ನಮಗೆ ತಿಳಿಸ್ಕೊಂಡು ನಾವು ಸ್ವಲ್ಪ ರೆಡಿ ಆಗಿರ್ತೀವಿ. ಬರ್ಬೇಕು. ನಾವು ಅವ್ರನ್ನ ಬರಕ್ ಹೇಳಿ ಅವ್ರ ಸಮಸ್ಯೆ ಏನಿದೆ ಅಂತ ಹೇಳಿ ದೇವ್ರ ಮುಂದೆ ಹೇಳ್ಕೊಂಡು ಹೋದ್ರೆ ಸುಮಾರು ಆಗಿದೆ. ಆತರ ಸುಮಾರು ಅಂತ ಹೇಳಿದ್ರೆ ನನಗೆ ಕಾಂಟ್ಯಾಕ್ಟ್ ಇರೋರು ಹಿಂಗೆಲ್ಲ ಹೇಳಿದಾಗ ನಾನು ಹೇಳ್ತೀನಿ, ನೀವು ಬಂದೊಂದ್ಸಲ ಬೇಡ್ಕೊಂಡು ಹೋಗಿ ಕೆಲಸ ಆಗೋದಾದ್ರೆ ನಾವು ಅದ್ರ ಮುಂದೆ ಏನಿದೆ ಅದನ್ನ ಮಾಡೋದು ಸಾಕು ಅಂತ ಹೇಳಿ ಅವ್ರಿಗೆ ಸುಮಾರು ಜನಕ್ಕೆ ನನಗೆ ಕೆಲಸ ಆಯ್ತು ಅಣ್ಣ, ನಾನು ಒಂದಿನ ಬರಬೇಕು ಅಂತ ಹೇಳ್ತಾರೆ. ಅವತ್ತಿನ ದಿವಸ ಬಂದು ಭಟ್ರನ್ನ ಕರೆಸಿ ಪೂಜೆ ಮಾಡಿಸಿ ನಾನು ಕಳಿಸೋದು. ಡೈರೆಕ್ಟ್ ಆಗಿ ಹಂಗಲ್ಲ, ನಾನು ಲೋಕಲ್ ಅವ್ರಿಗೆ ಆ ಥರ ಎಂಟ್ರಿ ಕೊಡಲ್ಲ. ಯಾಕಂದ್ರೆ ಅದು ಬಹಳ ಶಕ್ತಿ ಇರೋ ದೇವರು. ಆಮೇಲೆ ಅಷ್ಟೇ ಶುದ್ಧವಾಗಿರ್ಬೇಕು ನಾವು, ಇಲ್ಲಾಂದ್ರೆ ನನ್ನ ಮನೆಗೆ ನನಗೆ ಎಫೆಕ್ಟ್ ಅದು. ಸೊ ಫ್ರೆಂಡ್ಸ್, ನಾನು ಅಲ್ಲಿಗೆ ಹೋಗಿದ್ದೆ, ಆದರೆ ಒಳಗಡೆ ಹೋಗಿ ದೇವಿನ ಕೈ ಮುಗಿಯೋಕ್ಕಾಗಿಲ್ಲ. ಯಾಕೆಂದರೆ ಅಲ್ಲಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಶುದ್ಧವಾಗಿ ಹೋಗಿರಲಿಲ್ಲ. ಆ ಟೈಮಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡ್ಕೊಂಡೆಲ್ಲ ಬಂದಿದ್ದೆ. ಮತ್ತು ಅದಕ್ಕೆ ಅಲ್ಲದೆ ಅವರು ಇವಾಗ ಬೇಡ, ಒಳಗೆ ಹೋಗೋದು ಬೇಡ ಅಂದರು. ಅಲ್ಲಿ ದೂರದಿಂದನೇ ವೀಡಿಯೋ ಕವರೇಜ್ ಮಾಡಿದ್ದೆ. ಎನಿವೆ ಇನ್ನೊಂದು ಪೂಜೆ ಇದ್ದಾಗೆಲ್ಲ ಹೋಗ್ತೀನಿ. ಮತ್ತು ನಿಮಗೆ ಯಾರಾದರೂ ಅವ್ರನ್ನ ಭೇಟಿ ಆಗಬೇಕು ಅಥವಾ ನೋಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ. ಅವ್ರಿಗೆ ಫೋನ್ ಮಾಡ್ಕೊಂಡೋಗಿ, ಅವರು ಪ್ರೊಫೆಷ್ನಲ್ಲಿ ಚೌಡಿನ ಇದು ಮಾಡೋರೇನಲ್ಲ, ಓಕೆ, ಪೂಜೆ ಮಾಡೋ ಆರಾಧಕರಲ್ಲ. ಅವರು ಮನೆ ದೇವರಾಗಿ ಪೂಜೆ ಮಾಡ್ತಾಯಿದ್ದಾರೆ. ಅವ್ರ ಮನೆಗೆ ಇದ್ದ ಒಂದು ಸಮಸ್ಯೆನ, ಅದೊಂದು ದೇವ್ರನ್ನ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ನೀವು ಫೋನ್ ಮಾಡಿಕೊಂಡು ಅವ್ರು ಫ್ರೀ ಇದ್ದರೆ ನೀವು ಹೋಗ್ಬೋದು, ಇಲ್ಲಾಂದರೆ ಹೋಗ್ದೇನೂ ಇರ್ಬೋದು. ಆದರೆ ದರ್ಶನ ಮಾಡಬೇಕು ಅಂದರೂ ಸಹ ನೀವು ಅವ್ರಿಗೆ ಫೋನ್ ಮಾಡಿಕೊಂಡೇ ಹೋಗಬೇಕಾಗುತ್ತೆ. ಎನಿವೆ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.